ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಮೇಕೆಯ ಭಯ. ಒಮ್ಮೆ ಕಾಡಿನಲ್ಲಿ ಸಿಂಹ ಬೇಟೆಯಾಡೋದಕ್ಕೆ ಅಂತ ಹೊರಟಿರುತ್ತೆ. ಅದೇ ಸಮಯಕ್ಕೆ ಒಂದು ಎಮ್ಮೆ ಹುಲ್ಲು ತಿಂತಾ ಇರೋದನ್ನ ನೋಡುತ್ತೆ. ಇವತ್ತು ನಂಗೆ ತುಂಬ ಒಳ್ಳೆ ಆಹಾರ ಸಿಕ್ಕಿದೆ ಅಂತ ಖುಷಿ ಪಡುತ್ತೆ. ಸಿಂಹ ಎಮ್ಮೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಅಂತ ಹೋಗುತ್ತೆ. ಅಷ್ಟರಲ್ಲಿ ಎಮ್ಮೆ ಓಡಿ ಹೋಗಿ ಒಂದು ಗುಹೆ ಸೇರಿಕೊಳ್ಳುತ್ತೆ. ಗುಹೆ ಒಳಗೆ ಒಂದು ಮೇಕೆ ವಾಸವಾಗಿರುತ್ತೆ. ಬಂದಿರುವ ಎಮ್ಮೆನ ನೋಡಿ ಮೇಕೆ ಕೇಳುತ್ತೆ, ನೀನು ಯಾರು, ಇಲ್ಲಿಗೆ ಹೇಗೆ ಬಂದೆ ಅಂತ. ಎಮ್ಮೆ ಏನು ಉತ್ತರ ಕೊಡದೆ ಸುಮ್ಮನೆ ಇರುತ್ತೆ. ಮೇಕೆ ಕೋಪ ಬಂದ್ಬಿಡುತ್ತೆ, ಏನು ಮಾತಾಡ್ತಾ ಇಲ್ವಲ್ಲ ಅಂತ. ನನ್ನ ಗುಹೆಯಿಂದ ಹೊರಡು ಅಂತ ಹೇಳುತ್ತೆ. ಕಿರ್ಚಾಡಿ ಕತ್ಲ ಎಲ್ಲ ಮಾಡುತ್ತೆ, ತಿವಿಯೋಕ್ಕೂ ಹೋಗುತ್ತೆ. ಅದೇ ಸಮಯಕ್ಕೆ ಸಿಂಹ ಗರ್ಜನೆ ಮಾಡುತ್ತೆ. ಎಮ್ಮೆ ಹೇಳುತ್ತೆ, ನೋಡು ಅಲ್ಲಿ ಸಿಂಹ ಇದೆ, ನೀನು ಹೀಗೆ ಮಾಡ್ತಾ ಇದ್ರೆ ಅದು ನಿನ್ನ ತಿಂದು ಹಾಕಿಬಿಡುತ್ತೆ ಅಂತ. ಮೇಕೆಗೆ ಭಯ ಆಗುತ್ತೆ, ಸುಮ್ಮನೆ ಕುಳಿತುಕೊಂಡು ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್.